ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ ಗೋಕರ್ಣ. ಬ್ರಹ್ಮರ್ಷಿ ದೈವರಾತ ಕಥಾ ಮಾಲಿಕೆಯ 37ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಋಷಿಕೆಯರ ಬಗ್ಗೆ ಹೇಳ್ತಾ ಇದ್ವಿ. ಬ್ರಹ್ಮವಾದಿನಿಯರು ಅಂತ ಹೇಳ್ತಾರೆ. ಋಗ್ವೇದ ಕಾಲದಲ್ಲೂ ಕೂಡ ಎಷ್ಟೋ ಜನರಿಗೆ ಮಂತ್ರ ದರ್ಶನ ಆಗಿತ್ತು. ಸ್ತ್ರೀಯರಿಗೂ ಕೂಡ, ಮಹಿಳೆಯರಿಗೂ ಕೂಡ ಮಂತ್ರ ದರ್ಶನ ಆಗಿತ್ತು. ಆದ್ರಿಂದ ದೈವರಾತರು ಇದನ್ನೇ ಒಂದು ರೆಫರೆನ್ಸ್ ಇಟ್ಕೊಂಡು ಸ್ತ್ರೀಯರು ಕೂಡ ವೇದಾಧ್ಯಯನವನ್ನ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮ ಸ್ವತಃ ಹೆಣ್ಮಕ್ಳಿಗೆ ವೇದಾಧ್ಯಯನ ಮಾಡಿಸ್ತಾರೆ. ಹಾಗೂ ಋಷಿಗಳ ಯೋಗಾಶ್ರಮದಲ್ಲಿ ಸ್ತ್ರೀಯರಿಗೂ ಕೂಡ ವೇದವನ್ನ ಹೇಳ್ಕೊಡ್ತಾರೆ. ಇದಕ್ಕೆ ತುಂಬಾ ಜನ ವಿರೋಧನೂ ಕೂಡ ವ್ಯಕ್ತಪಡಿಸ್ತಾರೆ. ಆದ್ರೆ ದೈವರಾತರು ಇಲ್ಲ, ಇದು ವೇದದಲ್ಲೇ ಹೇಳಿರೋದ್ರಿಂದ, ಹಾಗೂ ಆಗಿನ ಕಾಲದಲ್ಲಿ ಋಗ್ವೇದ ಕಾಲದಲ್ಲಿ ಮಂತ್ರ ದರ್ಶನ ಆಗಿರುವಂತ ಸ್ತ್ರೀಯರು ಇದ್ದಾರೆ, ಅವರಿಗೆ ಋಷಿಕೆಯರು ಅಂತ ಹೇಳ್ತಾರೆ. ಆದ್ರಿಂದ ಅವರು ಕೂಡ ವೇದಾಧ್ಯಯನ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನ ಎಲ್ಲರ ನಂತರ ಒಪ್ಕೋತಾರೆ. ಇದನ್ನ ದೈವರಾತ್ರ ಇಡೀ ವಿಶ್ವಕ್ಕೆ ಸಾರ್ತಾರೆ ಪುನಃ. ಅಂದ್ರೆ ಇಂಥ ಋಷಿಗಳೇ ಬರ್ಬೇಕು ಅಂತ ಎಲ್ಲರಿಗೂ ಗೊತ್ತಿಲ್ಲಾಗಿತ್ತ? ಹಾಗಿದ್ರೆ ತುಂಬಾ ಜನ ಅಧ್ಯಯನ ಮಾಡೋದಿಲ್ಲ ಋಗ್ವೇದವನ್ನ, ಇದನ್ನ ನೋಡ್ಲಿಲ್ಲಾಗಿತ್ತ? ಆದರೆ ಇದನ್ನ ವಾಪಸ್ ಇಡೀ ವಿಶ್ವಕ್ಕೆ ಸಾರಬೇಕು ಹೇಳಾದ್ರೆ ಅದಕ್ಕೆ ದೈವರಾತಂತ ಮಹಾಪುರುಷರೇ ಬರ್ಬೇಕಾಯ್ತು. ಸ್ವತಃ ಮಂತ್ರ ದರ್ಶನ ಆದವರು, ಮಂತ್ರವನ್ನ ದೃಷ್ಟೈಸಿಕೊಂಡಂಥವ್ರು ಅವರೇ ಬರ್ಬೇಕಾಯ್ತಲ್ವಾ? ಇದೇ ನಡೀತಾ ಇರುವಂತಹದ್ದು. ದೈವರಾತರು ಇಡೀ ವಿಶ್ವಕ್ಕೆ ಸಾರ್ತಾರೆ ಪುನಃ. ಯಾವತ್ತು ದೀಪದ ಬುಡ ಕತ್ತಲು ಅಂತ ಹೇಳ್ತಾರೆ, ಹಾಗೆ ಸ್ವಲ್ಪ ಪ್ರಾರಂಭದಲ್ಲಿ ಅದಕ್ಕೆ ಊರಿನಲ್ಲಿ ತುಂಬಾ ಭಿನ್ನಾಭಿಪ್ರಾಯ ಕೂಡ ಆಗತ್ತೆ. ಆದ್ರೆ ದೈವರಾತರು ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಅದನ್ನು ಸಮರ್ಥಿಸ್ಕೊಳ್ತಾರೆ. ಹಾಗೂ ಇದಕ್ಕೆ ದೇಶ ವಿದೇಶಗಳಲ್ಲಿ ತುಂಬಾ ಬೆಂಬಲ ವ್ಯಕ್ತವಾಗುತ್ತೆ. ಅವರ ಅಪಾರವಾದಂತ ಒಂದು ಭಕ್ತಾದಿಗಳು, ಅಭಿಮಾನಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ದೈವರಾತ್ರ ಜೊತೆ ನಿಲ್ತಾರೆ. ನಂತರ ಬರುತ್ತೆ ಭಾರತದ ರಾಷ್ಟ್ರಪತಿಗಳೇ ಅವ್ರ ಜೊತೆಗೆ ಇರ್ತಾರೆ. ಇವೆಲ್ಲ ಸನ್ನಿವೇಶಗಳು ಮುಂದೆ ಬರುತ್ತೆ. ನಾವೀಗ ನಿನ್ನೆ ನಂದಿನಿ ಮುದ್ರಣಾಲಯದ ಬಗ್ಗೆ ಹೇಳ್ತಾ ಇದ್ವಿ. ದೈವರಾತರು ಅವರ ಗುರುಗಳಾದಂತ ಕಾವ್ಯಕಂಡ ಗಣಪತಿ ಮುನಿಗಳು ಬರೆದಿರುವಂತ ಪುಸ್ತಕಗಳ ಪ್ರಿಂಟ್ ಮಾಡಿಸ್ಬೇಕು ಅಂತ ಸ್ವತಃ ಒಂದು ಮುದ್ರಣಾಲಯವನ್ನೇ ಪ್ರಾರಂಭಿಸ್ತಾರೆ. ಅದರ ಹಿಂದಿನ ರೋಚಕ ಒಂದು ಕಥೆಯನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಇದಕ್ಕೂ ಮೊದಲು ನೀವು ನಮ್ಮ ಈ ಸಂಚಿಕೆಗಳನ್ನ ಮೊದಲಿನಿಂದ ನೋಡ್ತಾ ಇದ್ದವರಾದ್ರೆ, ಅವರು ಚಾತುರ್ಮಾಸಕ್ಕೆ ಅಂತ ಕೂತಾಗ ಅಲ್ಲಿ ಒಬ್ಬ ವ್ಯಕ್ತಿಗೆ ತನ್ಗೆ ಕಷ್ಟ ಆಗ್ತಾ ಇದೆ, ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಹೇಳಿದಾಗ ಅವರು ಒಂದು ಯಂತ್ರವನ್ನ ಬರೆದು ಕೊಟ್ಟಿದ್ದು, ನಂತರದಲ್ಲಿ ಅವರು ಮುಂಬೈಯ ಬಹುದೊಡ್ಡ ಒಬ್ಬ ವ್ಯಾಪಾರಿಯಾಗಿ ಬೆಳವಣಿಗೆಯನ್ನ ಪಡೆದಿದ್ದರ ಬಗ್ಗೆ ನಾವು ಹೇಳಿದ್ವಿ. ಈಗ ಅದೇ ಕಥೆಯನ್ನ ನೆನಪಿಸಿಕೊಂಡು ಮುಂದಿನ ಒಂದು ರೋಚಕತೆಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಶೇಠ ಮಗನ್ ಲಾಲರಿಗೆ ದೈವರಾತನ ಮೇಲಿನ ಭಕ್ತಿ ಬಹು ಅನನ್ಯವಾದುದಾಗಿತ್ತು. ಚಿಕ್ಕ ತಾಮ್ರದ ಪಾತ್ರೆಯ ವ್ಯಾಪಾರಿಯಾಗಿದ್ದ ಇವರು ದೈವರಾತರ ಅನುಗ್ರಹದಿಂದ ಅಭಿವೃದ್ಧಿ ಹೊಂದಿ ದೊಡ್ಡ ವ್ಯಾಪಾರಿಯಾಗಿದ್ದರು. ಮುಂಬಯಿಯ ಮೊದಲ 10 ಶ್ರೀಮಂತರಲ್ಲಿ ಒಬ್ಬರು ಎಂಬ ಹೆಸರನ್ನ ಪಡೆದಿದ್ದರು. ಸಿದ್ದಪುರದ ಸಮೀಪ ಅರಬಲೇಶ್ವರದಲ್ಲಿ ದೈವರಾತರು ತಪಸ್ಸು ಮಾಡುತ್ತಿರುವ ಸಮಯದಲ್ಲಿ ಕ್ರಿಸ್ತ ಶಕ 1914 ಕಾರ್ತಿಕ ಶುಕ್ಲ ಪೌರ್ಣಮಿಯಂದು ಪಂಚಗವ್ಯ ವ್ರತದ ಮುಕ್ತಾಯದ ದಿನ ಅಲ್ಲಿ ನೆರೆದ ಜನರ ಸಮ್ಮುಖದಲ್ಲಿ ಆರ್ಷ ಪರಂಪರೆಯ ಶಿಕ್ಷಣ ಪದ್ಧತಿಯ ಆಶ್ರಮವೊಂದನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿರುವುದಾಗಿ ಅವರು ಹೇಳಿದಾಗ, ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನ ತಾವು ಮಾಡುವುದಾಗಿ ಮಗನಲಾರರು ಅಂದೇ ಘೋಷಿಸಿದ್ದರು. ಆಗ ಇನ್ನು ಅವರಿಗೆ ಮಂತ್ರ ದರ್ಶನವೂ ಆಗಿರ್ಲಿಲ್ಲ. ಆಗಿನ್ನೂ ದೈವರಾತರು ಚಿಕ್ಕ ಬಾಲಕ. ಆದರೆ ಅವರಿಂದ ಆ ಒಂದು ಅನುಗ್ರಹವನ್ನ ಪಡೆದಿದ್ದಕ್ಕೆ ಮತ್ತು ಅವರ ವರ್ಚಸ್ಸೇ ಹಾಗಿತ್ತು. ಎಲ್ಲರಿಗೂ ಅವರನ್ನ ಅಷ್ಟು ಚಿಕ್ಕ ವಯಸ್ಸಿನಿಂದಲೇ ಎಲ್ಲರೂ ಅವರನ್ನ ಗುರು ಸ್ಥಾನದಲ್ಲಿ ನೋಡುವಂತಹ ವರ್ಚಸ್ಸು. ಹೌದು. ಅಂತೆಯೇ ಕ್ರಿಸ್ತ ಶಕ 1920ರಲ್ಲಿ ದೈವರಾತರು ಗೋಕರ್ಣದ ಕಡಲ ತೀರದಲ್ಲಿ ಆಶ್ರಮ ಸ್ಥಾಪಿಸುವ ವಿಚಾರ ತಿಳಿದಾಗ ಅದಕ್ಕೆ ಬೇಕಾದ ಜಮೀನು ಖರೀದಿಗಾಗಿ ಕೂಡಲೇ ಆರ್ಥಿಕ ಸಹಾಯ ನೀಡಿದರು. ಅನಂತರ ಕ್ರಿಸ್ತ ಶಕ 1926 ಗುರುವರ್ಯ ವಾಸಿಷ್ಠ ಗಣಪತಿ ಮುನಿಗಳ ಗ್ರಂಥಗಳ ಪ್ರಕಟಣೆಗಾಗಿ ಮುದ್ರಣ ಯಂತ್ರವನ್ನ ಖರೀದಿಸಬೇಕೆಂದಿರುವ ದೈವರಾತರ ವಿಚಾರವನ್ನ ಅವರು ತಿಳಿದು ತಕ್ಷಣಕ್ಕೆ ಆಗಲೇ ಅತ್ಯುತ್ತಮವಾದ ಮುದ್ರಣ ಯಂತ್ರವನ್ನ ಮುಂಬಯಿಯಲ್ಲಿಯೇ ಖರೀದಿಸಿಕೊಟ್ಟರು.
ಅದನ್ನು ದೈವರಾತರು ನಂದಿನಿ ಮುದ್ರಣ ಎಂಬ ಹೆಸರಿನಿಂದ ಭಕ್ತಿ ಪೂರ್ವಕವಾಗಿ ಗುರುವರ್ಯ ವಾಸಿಷ್ಠ ಗಣಪತಿ ಮುನಿಗಳಿಗೆ ಸಮರ್ಪಣೆ ಮಾಡಿದರು. ಇದರಿಂದಾಗಿ ಗಣಪತಿ ಮುನಿಗಳ ಉಮಾ ಸಹಸ್ರವೇ ಮೊದಲಾದ ಕೆಲವು ಗ್ರಂಥಗಳು ನಂದಿನಿ ಮುದ್ರಣಾಲಯದಿಂದ ಪ್ರಕಾಶಿಸಲ್ಪಡುವುದರೊಂದಿಗೆ ದೈವರಾತರ ಗುರು ಕಾಣಿಕೆಯು ಸಾರ್ಥಕವಾಯಿತು. ನೋಡಿ, ದೈವರಾತರು ಮಂತ್ರದರ್ಶನಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ ಅವ್ರು 22ನೇ ವಯಸ್ಸಿನಲ್ಲಿ ಪಂಚಗವ್ಯ ವ್ರತಾಚರಣೆಯನ್ನ ಮಾಡ್ತಾರೆ. ಇಡೀ ಚಾತುರ್ಮಾಸವನ್ನ ಬರೀ ಅವರು ಪಂಚಗವ್ಯದಲ್ಲೇ ಕಳೀತಾರೆ. ಆ ಸಮಯದಲ್ಲಿ ಮಗನ್ ಲಾಲ್ ಅವರು ಅಲ್ಲಿ ಬಂದಿದ್ರು. ಅವ್ರ ಕಷ್ಟವನ್ನ ನಿವೇದನೆ ಮಾಡಿಕೊಂಡಾಗ ಅವಾಗ ಅವರಿಗೆ ಯಂತ್ರಗಳನ್ನ ಬರ್ಕೊಟ್ಟಿದ್ದೆಲ್ಲ ಮಾಡಿದ್ರು. ತುಂಬಾ ಅಭಿವೃದ್ಧಿಯನ್ನು ಹೊಂದಿದ್ರು. ಅದ್ರ ನಂತರ ದೈವರಾತ್ರ ನೀವು ನೋಡಿರ್ಬೋದು, ಕಠೋರ ತಪಸ್ಸನ್ನ ಮಾಡ್ತಾರೆ. ಅಂದ್ರೆ ಆ ಒಂದು ಮಂತ್ರದರ್ಶನ ಆಗ್ಬೇಕು ಹೇಳಾದ್ರೆ ಪಂಚಗವ್ಯ ವ್ರತಾಚರಣೆ ನಾವು ಹೇಗೆ ಮನೆಯನ್ನ ಶುದ್ಧಿ ಮಾಡ್ತೇವೋ ಹಾಗೆ ಅವರು ದೇಹವನ್ನು ಶುದ್ಧಿ ಮಾಡ್ಕೊಂಡಿರೋದ್ರಲ್ಲಿ. ಅದರ ನಂತರ ಅವರಿಗೆ ಮಂತ್ರದರ್ಶನಗಳು ಆಗಿರುವಂತಹದ್ದು. ಮಂತ್ರದರ್ಶನ ಆದ್ರೂ ಸುಮ್ಮನೆ ಉಳಿಲಿಲ್ಲ. ಅವರು ಜಲೋಪವಾಸನ್ನ ಮಾಡಿದ್ರು, ಕಠೋರ ತಪಸ್ಸನ್ನ ಮಾಡಿದ್ರು. ಮಂತ್ರದರ್ಶನ ಆಗೋಯ್ತು ತಿಳ್ಕೊಂಡು ಅಲ್ಲಿಗೆ ಅವರು ಸುಮ್ಮನಾಗ್ಲಿಲ್ಲ. ಹಾಗೂ ನೋಡಿ, ನಾವೊಂದು ಆಶ್ರಮವನ್ನ ಮಾಡಬೇಕು ಹೇಳೆಲ್ಲ ಒಂದು ನಮ್ಮ ಒಂದು ಕೋರಿಕೆ ಇರುತ್ತೆ, ಬಯಕೆ ಇರುತ್ತೆ. ಅದೆಲ್ಲ ಕೈಗೂಡಬೇಕು ಹೇಳಾದ್ರೆ ಇನ್ನೊಬ್ಬರ ಸಹಾಯ ಬೇಕೇ ಬೇಕಾಗತ್ತೆ. ಅದಕ್ಕೆ ದೈವರಾತ್ರ ಎಲ್ಲರ ಹತ್ರ ಹೋಗಿ ನಾನು ಆಶ್ರಮ ಮಾಡ್ತೀನಿ ಸಹಾಯ ಮಾಡಿ ಅಂತ ಯಾರ ಹತ್ರ ಒಬ್ಬರ ಹತ್ರ ಕೂಡ ಕೇಳಿದವರಲ್ಲ. ಆದ್ರೆ ಇವರೆಲ್ಲ ಇಂಥ ಮಹಾನ್ ವ್ಯಕ್ತಿಗಳು ಮುಂದಾಗಿ ಬಂದು ವಿಚಾರ ಗೊತ್ತಾಗ್ತಿದ್ದಂತೆ ಅವರೇ ಸಹಾಯ ಮಾಡ್ತಾ ಇದ್ದು. ಗೋಕರ್ಣಕ್ಕೆ ಬರ್ತಾರೆ, ಆಶ್ರಮ ಸ್ಥಾಪನೆ ಮಾಡಬೇಕು ಅಂತಂದ್ ಕೂಡ್ಲೆ ತಕ್ಷಣ ಅವ್ರು ಎಲ್ಲಿ ಮಾಡ್ಬೇಕು, ಅದಕ್ಕೆ ಏನು ಸಹಾಯ ಬೇಕು. ಈ ನೋಡಿ, ಈಗ ನಾವಿರುವಂತಹ ಈ ಅಶೋಕವನ ಎಲ್ಲವೂ ಕೂಡ ದೈವರಾತರು ಸ್ವತಃ ಖರೀದಿ ಮಾಡಿದ ಜಾಗ. ಇದು ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅವರು ಉಟ್ಟ ಬಟ್ಟೆಯಲ್ಲಿ ಮೈಮೇಲಿದ್ದ ಬೆಳ್ಳಿಯನ್ನು ತೆಗೆದಿಟ್ಟು ಬಂದ ಕಥೆಯನ್ನ ನೀವು ಈಗಾಗಲೇ ಕೇಳಿದ್ದೀರ. ಉಟ್ಟ ಬಟ್ಟೆಯಲ್ಲಿ ಹೊರಬಂದು ತಮ್ಮ ಈ ಒಂದು ಅಗಾಧವಾದ ವರ್ಚಸ್ಸಿನಿಂದ, ಬ್ರಹ್ಮ ತೇಜಸ್ಸಿನಿಂದ ಹಾಗೂ ತಮ್ಮ ಪವಾಡ ಸದೃಶವಾದಂತಹ ಒಂದು ಆಶೀರ್ವಾದದಿಂದ ಎಂತಹ ಸದ್ಭಕ್ತರನ್ನ ಪಡೆದಿದ್ರು ಅಂತಂದ್ರೆ, ಅವರು ತಾವಾಗಿಯೇ ಬ್ರಹ್ಮರ್ಷಿ ದೈವರಾತ್ರಿಗೆ ಈ ಎಲ್ಲ ಜಾಗವನ್ನ ಖರೀದಿ ಮಾಡ್ಲಿಕ್ಕೆ ಸಹಾಯವನ್ನ. ಗೋಕರ್ಣದ ಕಡಲ್ ತೀರದಲ್ಲಿರುವಂತ ಜಾಗ ಇರ್ಬೋದು, ರಾಮತೀರ್ಥದ ಜಾಗ ಇರ್ಬೋದು, ಅಶೋಕದಿರ್ಬೋದು, ಹೀಗೆ ತುಂಬಾ ಕಡೆ ಅವರು ಈ ಒಂದು ಆಶ್ರಮ ಸ್ಥಾಪನೆಯ ಬಗ್ಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಜಾಗವನ್ನ ಖರೀದಿ ಮಾಡಿದ್ರು. ಹೀಗೆ ಅವರ ಭಕ್ತಾದಿಗಳು ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗೂ ಅವರು ನಿವೇದನೆ ಮಾಡ್ಕೊಂಡಿರ್ತಾರೆ, ನಮ್ಮ ಗುರುಗಳು ಬರೆದಿರುವಂತಹ ಪುಸ್ತಕಗಳ ಒಂದು ಮುದ್ರಣ ಆಗ್ಬೇಕು ಅಂತ. ತಕ್ಷಣ ಅಲ್ಲೇ ಮುಂಬೈದಲ್ಲೇ ಮಷೀನ್ ಅನ್ನ, ಪ್ರಿಂಟಿಂಗ್ ಮಷೀನ್ ತಕೊಂಡು ಅದನ್ನ ರೆಡಿ ಮಾಡ್ತಾರೆ. ಆದ್ರೆ ಎಂತಹ ಆಶ್ಚರ್ಯ ನೋಡಿ, ತಮ್ಮ ಗುರುಗಳ ಒಂದು ಪುಸ್ತಕದ ಮುದ್ರಣಕ್ಕಾಗಿ ಆ ನಂದಿನಿ ಮುದ್ರಣಾಲಯವನ್ನೇ ಸಂಪೂರ್ಣವಾಗಿ ಸಮರ್ಪಿಸಿದ ದೈವರಾತರ ಎಷ್ಟೋ ಕೃತಿಗಳು ಇವತ್ತಿಗೆ ಇನ್ನೂ ಕೂಡ ಕೈಬರಹದಲ್ಲಿಯೇ ಇದೆ. ಅವರ ಕೈಬರಹದ ಪ್ರತಿಗಳು ಹಾಗೆಯೇ ಇವೆ. ಅದಿನ್ನು ಟೈಪ್ ಆಗಿ ಅಲ್ಲಿಂದ ಮತ್ತೆ ಮುದ್ರಣವಾಗುವಂತಹ ಕೆಲಸ ನಿಮ್ಮ ಮೇಲೆ ಆ ಜವಾಬ್ದಾರಿ ಅನ್ನೋದು ಇವತ್ತಿಗೂ ಬಾಕಿ ಇದೆ. ಖಂಡಿತ ನಾವು ನಿಧಾನವಾಗಿ ಒಂದಾದ್ಮೇಲೆ ಒಂದು ಮಾಡ್ಬೇಕು ಹೇಳುವಂತ ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೇವೆ. ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಇದ್ರೆ ಖಂಡಿತ ಕೂಡ ಅದು ಸಾಧ್ಯ ಇದೆ. ಹೌದು. ದೈವರಾತರ ನೇಪಾಳವಾಸ ಅನ್ನೋದು ಈ ಮುಂದಿನ ಟೈಟಲ್. ಏನಿದಪ್ಪ, ಇಷ್ಟು ಚೆನ್ನಾಗಿ ಎಲ್ಲ ನಡೀತಾ ಇರುವಾಗ ಇಲ್ಲಿ ಆಶ್ರಮ ಬಿಟ್ಟು, ಈಗ ನೋಡಿ ನಮ್ಗೆಲ್ಲ ನಾವು ಇಟ್ಕೊಂಡಿರೋ ಒಂದೊಂದು ಸಣ್ಣ ಆಸ್ಪತ್ರೆ ಜವಾಬ್ದಾರಿಯನ್ನೇ ಬಿಟ್ಟು ಆಚೆ ಈಚೆ ಹೋಗಕ್ ಆಗೋದಿಲ್ಲ. ಒಂದ್ ಕಡೆಗೆ ಆಶ್ರಮ ಇದೆ, ಗೋಶಾಲೆ ಇದೆ, ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಇಷ್ಟೆಲ್ಲ ಜವಾಬ್ದಾರಿ ಮಧ್ಯೆ ಯೋಗ ನಡೀತಾ ಇರ್ತದೆ. ನೇಪಾಳ ಎಲ್ಲಿಂದ ಬಂತು ಅಂತ ಸ್ಟಾರ್ಟ್ ಮಾಡಿದ್ದಾರೆ ಪುಸ್ತಕಗಳ ಮುದ್ರಣಾಲಯಕ್ಕೆ. ಆದ್ರೆ ಇಲ್ಲಿ ಅದೇ ಸಮಸ್ಯೆ ಆಗಿರೋದು. ಏನು ವೇದಾಧ್ಯಯನವನ್ನ ನಾವು ಹೆಣ್ಣು ಮಕ್ಕಳಿಗೂ ಹೇಳಿಕೊಡ್ತಾರೆ ಅನ್ನೋದಕ್ಕೆ ಊರಲ್ಲಿ ಯಾವ ಮಟ್ಟದ ಒಂದು ವಿರೋಧ ವ್ಯಕ್ತವಾಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಮುಂದೆ ಬರ್ತಾ ಬರ್ತಾ ನಾವೀಗ ನೋಡೋಣ. ಕಾಲದ ತಿಗರಿಯ ತಿರುವಿನ ಓಟದಲ್ಲಿ ಹಳೆಯದು ಮಾಸುತ್ತಾ ಹೊಸದು ತೆರೆಯುತ್ತಾ ಸಾಗುತ್ತಲಿರುವುದೇ ಪ್ರಕೃತಿ ಧರ್ಮ. ಆಧುನಿಕ ಶಿಕ್ಷಣದತ್ತ ಜನರ ಚಿತ್ತ ಹರಿಯತೊಡಗಿತ್ತು. ಸುಖ ಶಾಲೆಯಲ್ಲಿ ಒಳಗೇ ಕುಳಿತು ಎಲ್ಲವನ್ನ ಕಲಿಯಬಹುದಾದ ಸುಲಭ ಮಾರ್ಗ ತೆರೆದಿರುವಾಗ ಯಾರು ತಾನೇ ಕಷ್ಟನಿಷ್ಠುರವಾದ ಋಷಿಕಲ್ಪಿತ ಶಿಕ್ಷಣವನ್ನ ಇಷ್ಟಪಡುವರು? ಅಷ್ಟೇ ಅಲ್ಲದೆ ಇವರು ಸಮಾಜಕ್ಕೆ ವಿರುದ್ಧವಾಗಿ ಹೆಣ್ಣು ಮಕ್ಕಳಿಗೆ ವೇದಾಧ್ಯಯನವನ್ನ ಮಾಡುವುದಂತ ಕೆಲವೊಬ್ಬರು, ಆ ಒಂದು ವೇದಾಧ್ಯಯನಕ್ಕೆ ಬರುವಂತವರು ಕೂಡ ಕೆಲವರು ಹಿಂದೇಟನ್ನ ಹಾಕಿದ್ರು.
ಇವರು ಹೀಗೆ ಹೇಳ್ತಾರೆ, ಹೆಣ್ಣು ಮಕ್ಕಳು ವೇದಾಧ್ಯಯನ ಮಾಡಬಹುದು ಅಂತ ಹೇಳ್ತಾರೆ ಅನ್ನುವ ಕಾರಣಕ್ಕೆ. ಹಾಗಾಗಿ ಆಶ್ರಮಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಒಂದು ಹಂತದಲ್ಲಿ ಪೂರ್ಣವಾಗಿ ನಿಲುಗಡೆಯಾಗಿತ್ತು. ಇದರಿಂದ ಸಹಜವಾಗಿಯೇ ದೈವರಾತರ ಮನಸ್ಸು ದೇಶ ಸಂಚಾರದ ಕಡೆಗೆ ಹರಿಯಿತು. ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಅವರು ಮುಂಬೈ ತಲುಪಿದರು. ಆಗ ಅವರಿಗೆ ಸಂತ ಸೇವಕಾಂಕ್ಷಿ ಸಜ್ಜನ ಭಕ್ತ ಮಗನಲಾಲರ ನೆನಪಾಯಿತು. ಸಿದ್ದಪುರದ ಸಮೀಪದ ಅರಬಲೇಶ್ವರದಲ್ಲಿ ಹಿಂದೆ ತಪಸ್ಸನ್ನು ಆಚರಿಸುತ್ತಿರುವ ಸಮಯದಲ್ಲಿ ಅವರು ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದರು. ಅನಂತರ ಮುಂದಿನ ದಿನಗಳಲ್ಲಿ ಆಶ್ರಮ ಸ್ಥಾಪಿಸಲು ಮತ್ತು ಅದಕ್ಕೆ ಬೇಕಾದ ಜಮೀನು ಖರೀದಿಸಲು, ಗುರುವರ್ಯ ಗಣಪತಿ ಮುನಿಗಳ ಗ್ರಂಥವನ್ನ ಪ್ರಕಟಿಸಲು ಕೂಡ ಆರ್ಥಿಕ ನೆರವು ನೀಡಿದ್ದರು. ಅಂತೆಯೇ ಅವರ ಉತ್ಕಟ ಭಕ್ತಿ ಮತ್ತು ಆಧ್ಯಾತ್ಮಿಕ ಒಲವನ್ನು ನೆನೆಯುತ್ತಾ ಮಗನಲಾಲರ ಮನೆಯತ್ತ ನಡೆದರು. ಮಗನಲಾಲರು ದೈವರಾತರ ಬರುವಿನಿಂದಾಗಿ ಬಹಳ ಸಂಭ್ರಮಿಸಿದರು. ಭಕ್ತಿಯಿಂದ ಆದರಿಸಿ ಆತಿಥ್ಯ ನೀಡಿದರು. ಇದೇ ವೇಳೆಗೆ ಮಗನಲಾಲರ ಪರಿಚಿತರಾದ ನೇಪಾಳದ ರಾಜಪುರೋಹಿತರ ಪುತ್ರ ಭೋಗೇಂದ್ರ ರಾಜ ಪಂಡಿತರು ಅಲ್ಲಿಗೆ ಬಂದಾಗ ದೈವರಾತರನ್ನ ಕಂಡು ಭಕ್ತಿ ಪರವಶರಾಗಿ ನಮಸ್ಕರಿಸುತ್ತಾ ನೇಪಾಳಕ್ಕೆ ಬರುವಂತೆ ಆಗ್ರಹ ಪೂರ್ವಕವಾಗಿ ಆಮಂತ್ರಿಸಿದರು. ನೇಪಾಳದ ರಾಜಪುರೋಹಿತರ ಏಕಮಾತ್ರ ಪುತ್ರರಾದ ಇವರು ಮೂತ್ರಕೋಶದ ಕಾಯಿಲೆಯಿಂದಲೂ ಸಂತಾನಹೀನರಾಗಿಯೂ ಬಳಲುತ್ತಿರುವ ಸಮಯದಲ್ಲಿ ಅಲೋಪತಿಯೇ ಮುಂತಾದ ಯಾವ ಚಿಕಿತ್ಸೆಯೂ ವಾಸಿಯಾಗದೆ ಹತಾಶರಾಗಿರುವಾಗ ದೈವರಾತರ ಯೋಗ ಮತ್ತು ಆಯುರ್ವೇದ ಚಿಕಿತ್ಸೆಯಿಂದ ಗುಣಮುಖರಾಗಿ ಸಂತಾನ ಭಾಗ್ಯದೊಂದಿಗೆ ಪುನರುಜ್ಜೀವನ ಇವರು ಪಡೆದಿದ್ದರು. ಇದರ ಬಗ್ಗೆ ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ವಿ. ನೋಡದೇ ಇದ್ದವರು ಪುನಃ ಹೋಗಿ ಆ ಸಂಚಿಕೆಯನ್ನ ನೋಡಬಹುದು. ಅಂದಿನಿಂದ ಅವರಿಗೆ ಹೇಗಾದರೂ ದೈವರಾತರನ್ನು ಒಮ್ಮೆ ನಮ್ಮ ನೇಪಾಳಕ್ಕೆ ಕರೆದೊಯ್ದು ನಮ್ಮ ಮನೆಯಲ್ಲಿ ಸತ್ಕರಿಸಬೇಕೆಂಬ ಉತ್ಕಟವಾದ ಹಂಬಲವಿತ್ತು. ಅದಕ್ಕೆ ಈಗ ಕಾಲ ಕೂಡಿ ಬಂದಿರುವುದಾಗಿ ಭಾವಿಸಿದ ಅವರು ತಮ್ಮ ಕೋರಿಕೆಯನ್ನು ನಿವೇದಿಸುತ್ತಾ ಅನುಗ್ರಹಿಸಬೇಕೆಂದು ಕೇಳಿಕೊಂಡರು. ಇದಕ್ಕೆ ಸಮ್ಮತಿಸಿದ ದೈವರಾತರು ಅಶ್ವಿನ ಮಾಸ ಶುಕ್ಲ ಪಕ್ಷ ಕ್ರಿಸ್ತ ಶಕ 1944 ಭೋಗರಾಜೇಂದ್ರ ಪಂಡಿತರೊಂದಿಗೆ ನೇಪಾಳವನ್ನ ತಲುಪಿದರು. ನೋಡಿ, ಯಾವತ್ತು ನಾವು ಒಂದು ಒಳ್ಳೆ ಕೆಲಸವನ್ನ ಮಾಡಿದಾಗ ಅದಕ್ಕೆ ತುಂಬಾ ವಿರೋಧಗಳು ವ್ಯಕ್ತವಾಗತ್ತೆ. ಅದೇ ಕಷ್ಟ ಆಗಿರುವಂತಹದ್ದು. ಅಂದ್ರೆ ತುಂಬಾ ಪ್ರಾಮಾಣಿಕತೆ ಇದ್ರೂ ಕೂಡ ಬದುಕಲಿಕ್ಕೆ ಬಿಡುವುದಿಲ್ಲ. ದೈವರಾತ್ರಿಗೂ ಅದೇ ಆಗತ್ತೆ. ಊರದಲ್ಲಿ ಅವರಿಗೆ ಬದುಕಲಿಕ್ಕೆ ಕೊಡುವುದಿಲ್ಲ. ಇವನೇನು ಹೆಣ್ಮಕ್ಳಿಗೆಲ್ಲ ವೇದಗಳು ಕೊಡ್ತಾನೆ. ಇಷ್ಟು ವಿರೋಧ ವ್ಯಕ್ತ ಆಯ್ತು. ಸುಮಾರು ನೀವು ಕೇಳಿದ್ದೀರಿ, 60ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಿದ್ರು. ಊರ್ ಜನ ಎಲ್ಲ ಬರ್ತಿದ್ರು. ಪಾಕಶಾಲೆ ಇತ್ತು, ಯೋಗ ಶಾಲೆ ಇತ್ತು, ಯಾಗಶಾಲೆ ಇತ್ತು, ವ್ಯಾಯಾಮ ಶಾಲೆ, ಸಾವಯವ ಕೃಷಿ ಅಷ್ಟನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಎಲ್ಲಿವರೆಗೆ ಬಂತು ಅಂತಂದ್ರೆ, ಇದ್ದ ವಿದ್ಯಾರ್ಥಿಗಳು ಕೂಡ ಬಿಟ್ಟು ಇಡೀ ಅವರ ವೇದ ಪಾಠಶಾಲೆ ಖಾಲಿ ಆಗೋಯ್ತು. ಮತ್ತೆ ಅದೇ ಈ ಶಿಕ್ಷಣದ ಇದು ಶುರುವಾಗಿತ್ತಲ್ವಾ? ಯಾಕಂದ್ರೆ ಆಗ ಬ್ರಿಟಿಷರು ಬಂದು ಈಗ ನೋಡಿ ಎಲ್ಲರಿಗೂ ಆರಾಮ ಅದನ್ನೇ ಹೇಳ್ತಾರೆ. ದೈವರಾತ್ರು ಕ್ಲಾಸ್ ಅಲ್ಲಿ ಕುತ್ಕೊಂಡಿದ್ರೆ ಆಯ್ತು, ಎಲ್ಲದನ್ನು ಅಲ್ಲೇ ಕಲಿಸ್ತಾರೆ. ಯಾಕಂದ್ರೆ ಇದೀಗ ನಾವು ಮಾತಾಡ್ತಾ ಇರೋದು, ಈಗ ನಾವು ಈ ಸನ್ನಿವೇಶ ಹೇಳ್ತಾ ಇರೋದು ಹತ್ತತ್ರ 1940ರಿಂದ 44ನೇ ಇಸ್ವಿ, ಇದರ ಮಧ್ಯೆ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದು. ಆವಾಗ ಬ್ರಿಟಿಷರ ಪ್ರಭಾವ ತುಂಬಾ ಇತ್ತು. ಈಗೂ ಕೂಡ ಇದೆ ಬಿಡಿ. ಈಗೂ ಕೂಡ ಎಲ್ಲರೂ ಅದೇ ಶಾಲೆಗೆ ಹೋಗೋರೆ ಹೆಚ್ಚಾಗಿದ್ದಾರೆ. ಯಾಕಂತಂದ್ರೆ ಈ ವೇದಾಧ್ಯಯನ ಪಾಠಶಾಲೆ ಯಾವುದು ಯಾರಿಗೂ ಬೇಕಾಗ್ಲಿಲ್ಲ. ಯಾಕಂದ್ರೆ ಇಲ್ಲಿ ಕೃಷಿ ಮಾಡ್ಬೇಕು, ಗೋ ಸೇವೆ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಮಧುಕರಿಯನ್ನ ಮಾಡಿ ಆಹಾರ ಸೇವನೆ ಮಾಡ್ಬೇಕು. ಅಲ್ಲಾದ್ರೆ ಶಾಲೆ ಒಳಗೆ ಆರಾಮದಲ್ಲಿ ಕೂತ್ಕೊಂಡು 9 to 5 ಏನ್ ಪಾಠ ಮಾಡ್ತಾರೆ ಅದಿಷ್ಟನ್ನ ಕೇಳಿ ಎದ್ದು ಬರುವಂತದ್ದು. ಹೀಗೆ ಆ ಆಧುನಿಕ ಶಿಕ್ಷಣದ ಪ್ರಭಾವವೂ ಇತ್ತು. ಅದರ ಜೊತೆಯಲ್ಲಿ ಜನರಲ್ಲಿ ಈಗಾಗ್ಲೇ ವೈದ್ಯರು ಹೇಳಿದಂತೆ ದೀಪದ ಬುಡದಲ್ಲಿ ಕತ್ತಲು ಅಮ್ಮಂತೆ ಇವನೇನೇನೋ ಹಲುಬ್ತಾ ಇರ್ತಾನಪ್ಪ, ಎಂತೆಂಥದೋ ಮಾತಾಡ್ತಿರ್ತಾನಪ್ಪ, ಹೆಣ್ಣು ಮಕ್ಕಳೆಲ್ಲ ವೇದ ಹೇಳ್ಬೇಕಂತದ್ ಎಂತ ಮಳ್ಳು ಹೇಳ ಗೊತ್ತಾಗಲ್ಲ. ಹೀಗೆ ಅಸಡ್ಡೆ ಕೂಡ ಇತ್ತು. ಈ ಎಲ್ಲರೂ ಸೇರಿ ಅವರ ಆಶ್ರಮ ಅನ್ನುವಂಥದ್ದು, ವಿದ್ಯಾರ್ಥಿಗಳು ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಅವ್ರು ಯಾವ್ದಕ್ಕೂ ಹಿಂಜರಿಯೋದಿಲ್ಲ, ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅವ್ರಂಥ ಮುಗ್ಧ ಸ್ವಭಾವ ಹೇಗೆ ಅಂತಂದ್ರೆ, ಅಯ್ಯೋ ಬರ್ಲಿಲ್ವಲ್ಲ ಇನ್ನೇನು ಎಂತ ಇಲ್ಲ. ಅವರು ದೇಶ ಸಂಚಾರವನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಎಲ್ಲದೂ ಕೂಡ ಆ ಭಗವಂತನ ಆಶೀರ್ವಾದ, ಭಗವಂತನ ಇಚ್ಛೆ. ಈಗ ನೋಡಿ, ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಹೇಳಾದಾಗ ಅವ್ರು ಇದನ್ನೇ ಮಾಡ್ತಾ ಇರ್ತಿದ್ರು, ಎಲ್ಲೂ ಹೋಗೋದಿಲ್ಲಾಗಿತ್ತು. ಆ ಭಗವಂತನೇ ಮಾಡ್ಸಿರುವಂತದ್ದು ಅಂತ ನನ್ನ ಅಭಿಪ್ರಾಯ. ಅವರಿಗೆ ದೇಶ ಸಂಚಾರವನ್ನ ಮಾಡುವಂತ ಒಂದು ಯೋಗ ಇತ್ತು, ದೇಶ ಪರ್ಯಟನೆ ಮಾಡುವಂತ ಒಂದು ಯೋಗ ಇತ್ತು, ವಿಶ್ವ ಪರ್ಯಟನೆಯನ್ನೇ ಮಾಡಿದ್ರು. ಅದನ್ನ ಮುಂಬರುವ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮವನ್ನ, ಸನಾತನ ಸಂಸ್ಕೃತಿಯನ್ನ ಹಾಗೂ ಈ
ವೇದಗಳ ಒಂದು ಸಾರವನ್ನ ಇಡೀ ವಿಶ್ವಕ್ಕೆ ಸಾರಬೇಕಾಗಿರುವಂಥದ್ದು ದೈವರಾತ್ರಲ್ಲಿತ್ತು. ಅದಕ್ಕಾಗಿ ಆ ಭಗವಂತನೇ ಆ ರೀತಿ ಮಾಡ್ತಾ ಇದ್ದಾನೆ, ಇಡೀ ಭಾರತನ ಸಂಚರಿಸುವಂಗ್ ಮಾಡ್ತಾ ಇದ್ದಾನೆ, ಇಡೀ ವಿಶ್ವವನ್ನ ಸಂಚರಿಸುವಂಗ್ ಮಾಡ್ತಾ ಇದ್ದಾನೆ. ಇದು ದೈವರಾತ್ರಿಂದ ಮುಂದೆ ನಡೆಯುತ್ತೆ. ಹೌದು. ಅದರಲ್ಲೂ ನೋಡಿ, ಅಲ್ಲಿಯ ನೇಪಾಳದ ಒಂದು ಮಹಾರಾಜರ ಮನೆತನಕ್ಕೆ ಒಂದು ಸಂತಾನ ಅನ್ನುವಂಥದ್ದು ಎಷ್ಟು ಮುಖ್ಯ, ಆ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅಂತಹ ಒಂದು ಆಶೀರ್ವಾದಕ್ಕೆ ಕಾರಣರಾದಂತಹ ದೈವರಾತ್ರನ ಅವರ ದೇಶಕ್ಕೆ, ಅವರ ಮನೆಗೆ ಕರ್ಕೊಂಡು ಹೋಗೋದಂತಂದ್ರೆ ಸಂಭ್ರಮದಲ್ಲಿ ಕರ್ಕೊಂಡು ಹೋಗ್ತಾರೆ. ಭೋಗೇಂದ್ರ ರಾಜ ಪಂಡಿತ ದಂಪತಿಗಳಿಗೆ ದೈವರಾತ್ರ ಆಗಮನದಿಂದ ಭಗವಂತನೇ ಧರೆಗಿಳಿದು ಬಂದಷ್ಟು ಸಂತೋಷವಾಯಿತು. ಯಾಕಂದ್ರೆ ಮೂತ್ರಕೋಶದ ಕಾಯಿಲೆಯಿಂದ ಬದುಕೋದೇ ಇಲ್ಲ ಅಂತ ಹೇಳಿದ ವ್ಯಕ್ತಿ, ಸಂತಾನವೇ ಸಾಧ್ಯವಿಲ್ಲ ಅಂತ ಹೇಳಿದ ವ್ಯಕ್ತಿ ಇವತ್ತು ಆರೋಗ್ಯದಿಂದ ಬದುಕಿದ್ದಾನೆ, ಸುಂದರವಾದ ಕುಟುಂಬವನ್ನ ಕಟ್ಕೊಂಡಿದ್ದಾರೆ ಅಂತಂದ್ರೆ ದೈವರಾತ್ರು ದೇವರು ತರ ಕಾಣಿಸೋದ್ರಲ್ಲಿ ಯಾವುದೇ ಆಶ್ಚರ್ಯ ಅಥವಾ ಅತಿಶಯೋಕ್ತಿ ಇಲ್ಲ ಅಂತ. ಔಷಧಿ ಕೊಟ್ಟಿದ್ದು ಅವ್ರಿಗೆ ಮಂತ್ರದರ್ಶನ ಆಗೋಕ್ಕಿಂತ ಮುಂಚೆ ಗೊತ್ತಾಯ್ತಾ, ಆವಾಗ್ಲೇ ಅವ್ರ ಹತ್ರ ಆ ಒಂದು ದೈವಿ ಶಕ್ತಿ ಇತ್ತು, ಮಂತ್ರದರ್ಶನಕ್ಕಿಂತ ಮುಂಚೆನೆ. ಹಾಗಾಗಿ ಮಂತ್ರದರ್ಶನ ನೋಡಿ, ಮಂತ್ರದರ್ಶನ ಅನ್ನೋದು ಯಾವುದೂ ಕೂಡ ಜಸ್ಟ್ ಮ್ಯಾಜಿಕ್ ತರ ಆಗೋದಲ್ಲ. ಅದ್ರ ಹಿಂದೆ ಕಠಿಣವಾದ ತಪಸ್ಸು, ಅಷ್ಟು ಶ್ರದ್ಧೆ, ಪ್ರಾಮಾಣಿಕವಾದಂತಹ ಪ್ರಯತ್ನ ಎಲ್ಲವೂ ಸೇರಿ ಆ ಜ್ಞಾನ ಅನ್ನುವಂಥದ್ದು ಅಷ್ಟು ಅವರಲ್ಲಿ ಕ್ರೋಢೀಕರಣ ಆದ ನಂತರದಲ್ಲಿ ಆದಂತಹ ಪ್ರಕ್ರಿಯೆ ಅನ್ನೋದನ್ನ ನೀವು ನೆನಪಲ್ಲಿಟ್ಕೊಳ್ಬೇಕು. ಅವರು ಭಕ್ತಿಯಿಂದ ದೈವರಾತರನ್ನ ಉಪಚರಿಸಿದರು. ಹೀಗಿರುವಾಗ ದೈವರಾತರಿಗೆ ನೇಪಾಳದಲ್ಲಿ ತಪಸ್ಸು ಮಾಡಬೇಕೆಂಬ ಅಪೇಕ್ಷೆ ಉಂಟಾಯಿತು. ಅದು ಸರ್ವೇ ಸಾಮಾನ್ಯ ಅಲ್ವಾ, ಬ್ರಹ್ಮ ಋಷಿಗೆ ತಪಸ್ಸಿನ ಅಪೇಕ್ಷೆ ಅಲ್ಲದೆ ಇನ್ನೇನು ಅಪೇಕ್ಷೆ ಬರ್ಲಿಕ್ಕೆ ಸಾಧ್ಯ. ಅಂತೆಯೇ ಅವರು ಜನವಸತಿಯಿಂದ ದೂರವಾದ ಏಕಾಂತ ಸ್ಥಳದಲ್ಲಿ ಒಂದು ಕುಟೀರವನ್ನ ನಿರ್ಮಿಸಿಕೊಡುವಂತೆ ಭೋಗೇಂದ್ರ ರಾಜ ಪಂಡಿತರಲ್ಲಿ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದರು. ನೋಡಿ, ಅವರು ಆ ರಾಜವೈಭೋಗದ ಅರಮನೆಯಲ್ಲಿ ಮನೆ ಕೇಳಲಿಲ್ಲ, ಇಲ್ಲೊಂದು ರೂಮ್ ವ್ಯವಸ್ಥೆ ಮಾಡ್ಕೊಟ್ಬಿಡು ನಾನು ಇರ್ತೀನಿ ಅಂತ ಹೇಳಿಲ್ಲ. ಜನವಸತಿಯಿಂದ ದೂರ ಇರೋ ಕಡೆ ಒಂದು ಕುಟೀರ ನನ್ಗೆ ಮಾಡಿಕೊಡು ಅಂತ ಕೇಳ್ಕೊಳ್ತಾರೆ. ದೈವರಾತರ ಇಚ್ಛೆಯಂತೆ ಅವರು ಒಂದು ವಟ ವೃಕ್ಷದ ಸಮೀಪ ನೀರವ ಪರಿಸರದಲ್ಲಿ ಕುಟೀರವನ್ನ ನಿರ್ಮಿಸಿ ತಪಸ್ಸಿಗೆ ಅನುವು ಮಾಡಿ ಕೊಡುತ್ತಾರೆ. ಕಾಲವು ಅನುಕೂಲವಾದಾಗ ಅಪ್ರಯತ್ನವಾಗಿ ಎಲ್ಲವೂ ಪ್ರತಿಕೂಲವಿಲ್ಲದೆ ನಡೆದು ಹೋಗುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಒಂದು ಕಡೆಯಲ್ಲಿ ಪಾಠಶಾಲೆಯಲ್ಲಿ ಮಕ್ಕಳಿಲ್ಲ ಅನ್ನುವಂಥದ್ದು ಒಂದು ದುರಂತ ಅಂತ ಅನಿಸಿದ್ರೆ, ಇನ್ನೊಂದು ಕಡೆಯಲ್ಲಿ ಅದು ಅತ್ಯಂತ ಸುಂದರವಾದ ಇನ್ನೊಂದು ಅಧ್ಯಾಯಕ್ಕೆ ಮುನ್ನುಡಿಯಾಗಿತ್ತು. ಹೀಗೆಯೇ ನಿಮ್ಮ ಜೀವನದಲ್ಲಿ ಕೂಡ ಬರುವಂತಹ ಕಷ್ಟಗಳು ಆ ಕ್ಷಣಕ್ಕೆ ದುರಂತ ಅಂತ ಅನ್ನಿಸಬಹುದು, ಆದರೆ ಭಗವಂತನ ಮೇಲೆ ನಂಬಿಕೆ ಇರಲಿ, ಅದು ಮುಂಬರುವಂತಹ ಒಂದು ಹೊಸದ ಅಧ್ಯಾಯಕ್ಕೆ ಒಂದು ಮುನ್ನುಡಿ ಕೂಡ ಆಗಿರಬಹುದು. ಇದಕ್ಕೆ ದೈವರಾತರೇ ಸಾಕ್ಷಿ. ಇದಕ್ಕೆ ಸಾಕ್ಷಿಯೋ ಎಂಬಂತೆ ದೈವರಾತರು ತಪಸ್ಸನ್ನು ಆಚರಿಸುವ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ವಾಸಿಸುತ್ತಿದ್ದ ರಾಮಶರಣ್ ಹಾಗೂ ಅವನ ಹೆಂಡತಿ ನೇಪಾಳಿ ದಂಪತಿಗಳು ಭಕ್ತಿಯಿಂದ ದೈವರಾತರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ನೋಡಿ, ಯಾರು ನೇಮಿಸಿದ್ದಲ್ಲ, ಅವರಾಗೆ ಬಂದು ಇಲ್ಲಿ ಯಾರೋ ಋಷಿಗಳಿರ್ತಾರಂತೆ, ಅವರು ತಪಸ್ಸಿ ಕುತ್ಕೋತಾರಂತೆ ಅಂತ ಕುಟೀರ ನಿರ್ಮಾಣ ಆಗ್ತಿದ್ದಂತೆ ತಾವಾಗಿ ಬಂದು ಅವರ ಸೇವೆಯನ್ನ ಮಾಡ್ಲಿಕ್ಕೆ ಅಂತ ಆ ದಂಪತಿಗಳು ಬಂದು ತೊಡಗಿಸಿಕೊಳ್ತಾರೆ. ಇವರು ದಿನಾಲು ದೈವರಾತರಿಗೆ ಹಾಲು, ಹಣ್ಣು, ಕಂದಮೂಲ, ಆಹಾರ ಮುಂತಾದವುಗಳನ್ನ ಪೂರೈಸುವುದು ಮತ್ತು ಕುಟೀರವನ್ನ ಸ್ವಚ್ಛಗೊಳಿಸುವುದು ಮುಂತಾದ ಕೆಲಸವನ್ನ ನಿರ್ವಹಿಸುತ್ತಿದ್ದರು. ದೈವರಾತರು ತನ್ನ ಗುರುಗಳಿಗೆ ಏನೇನು ಮಾಡಿದ್ರೋ ಅದೆಲ್ಲವನ್ನ ತಾನೇ ಅಪೇಕ್ಷೆ ಮಾಡದೆ, ಯಾರ ಬಳಿಯೂ ಕೇಳ್ಕೊಳ್ದೆ, ನಾವೆಲ್ಲ ಎಷ್ಟು ಮಾಡಿದೀವಿ ಗೊತ್ತಾ, ನೀನು ಮಾಡು ಅಂತ ಹೇಳದೇನೆ ತಾನಾಗಿ ತಾನು ಬರ್ತಾ ಇದ್ವಿ. ಇದು ನಿಸ್ವಾರ್ಥವಾದ ಸೇವೆಯ ಪ್ರತಿಫಲ ಅನ್ನೋದು ಇಲ್ಲಿ ಈ ರೀತಿಯಾಗಿ ಅದು ವ್ಯಕ್ತವಾಗ್ತಾ ಇದೆ. ಭೋಗೇಂದ್ರ ರಾಜ ಪಂಡಿತರೊಂದಿಗೆ ದೈವರಾತರು ಪಶುಪತಿನಾಥ ಮಂದಿರವನ್ನ ಸಂದರ್ಶಿಸಿ ಪಶುಪತಿ ವಿಗ್ರಹ ಮತ್ತು ಅದರ ಪೂಜಾ ವಿಧಾನಗಳನ್ನ ವೀಕ್ಷಿಸಿದರು. ಅವರಿಗೆ ಪಶುಪತಿನಾಥನ ಶಾಸ್ತ್ರೀಯ ಸ್ವರೂಪ ಮತ್ತು ಅದರ ವೈದಿಕ ತತ್ವಗಳ ಅಧ್ಯಯನ ಮಾಡಿ ಒಂದು ಗ್ರಂಥ ರಚಿಸಬೇಕೆಂಬ ಹಂಬಲ ಉಂಟಾಯಿತು. ಅದಕ್ಕಾಗಿ ನೇಪಾಳ ಸರ್ಕಾರದ ಅನುಮತಿಯೊಂದಿಗೆ ವಿವರವಾದ ಅಧ್ಯಯನ ಕೈಗೊಂಡರು. ಈ ನಡುವೆ ಅವರು ಅವಕಾಶ ದೊರೆತಾಗಲೆಲ್ಲ ಅಲ್ಲಿಯ ವಿಶೇಷ ಸ್ಥಳಗಳನ್ನ ಸಂದರ್ಶಿಸುತ್ತಾ ಅಲ್ಲಿಯ ಐತಿಹ್ಯಗಳನ್ನ ಅಭ್ಯಾಸ ಮಾಡಿದರು. ಪಶುಪತಿ ದೇವರ ಮೂರ್ತಿಯು 5 ಮುಖಗಳನ್ನ ಹೊಂದಿದ್ದು ಒಂದೊಂದು ಮುಖವನ್ನು ಕೂಡ ಪ್ರತ್ಯೇಕವಾದ ಹೆಸರಿನಿಂದ ಕರೆಯಲಾಗುತ್ತದೆ. ಹಾಗಾದರೆ ಈ ಪಶುಪತಿಯ ಮೂರ್ತಿಯ ಬಗ್ಗೆ ಅವರು ಯಾವ್ಯಾವ ರೀತಿಯ ಅಧ್ಯಯನವನ್ನ ಮಾಡಿದ್ರು, ಏನೇನು ಉಲ್ಲೇಖ ಇದೆ, ಯಾವ ರೀತಿಯ ಗ್ರಂಥವನ್ನ ರಚಿಸಿದ್ರು, ಈಗ ಯಾವ ಪಶುಪತಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅದೇ ಪಶುಪತಿಯ ಒಂದು ಪ್ರತಿರೂಪ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇವತ್ತಿಗೂ ಕೂಡ ಪ್ರತಿನಿತ್ಯ
ಪೂಜೆಯನ್ನ, ಭಜನೆಯನ್ನ, ಅಷ್ಟಾವಧಾನ ಸೇವೆಯನ್ನ ಪಡೆದುಕೊಳ್ಳುವ ತನಕದ ಜರ್ನಿ, ಈ ಪಯಣ ಹೇಗಿತ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಸವಿವರವಾಗಿ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಪಶುಪತಿಯ ಬಗ್ಗೆ ಅವರು ಮಾಡಿದಂತಹ ಅಧ್ಯಯನ ಹಾಗೂ ಆ ಪಶುಪತಿ ಈ ಪಶುಪತಿಗೆ ಇರುವಂತಹ ನಂಟು ಏನು ಅನ್ನುವಂಥದ್ದು ತುಂಬಾ ಅತ್ಯಂತ ಕುತೂಹಲಕಾರಿಯಾದಂತಹ ವಿಷಯಗಳು. ಇದೆಲ್ಲವನ್ನ ಕೂಡ ನಾವು ಮುಂಬರುವಂತಹ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇನ್ನಷ್ಟು ಕುತೂಹಲಕಾರಿ ಸನ್ನಿವೇಶದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ. ಅಲ್ಲಿಯ ತನಕ ಬ್ರಹ್ಮರ್ಷಿ ದೈವರಾತರ ಆಶೀರ್ವಾದ ನಿಮ್ಮೆಲ್ಲರ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ.